ಜಮಖಂಡಿ ಎಜಿಎಂ ಕಾಲೇಜಿನ ಮಾನವೀಯ ಕಾರ್ಯ. ನಾಟಕದ ಪ್ರದರ್ಶನ ಮೂಲಕ ಅಂಗಾಂಗ ದಾನದ ಅರಿವು. ನೂರಾರು ವೈದ್ಯ ವಿದ್ಯಾರ್ಥಿಗಳ ಬೃಹತ್ ರ್ಯಾಲಿ. ವಿದ್ಯಾರ್ಥಿಗಳ ಕಾರ್ಯಕ್ಕೆ ಕೈ ಜೋಡಿಸಿದ ನಾಗರಿಕರು. ನಗರದ ತುಂಬ ಜಾಗೃತಿ ಅಭಿಯಾನ, ಬೀದಿ ನಾಟಕಗಳ ಪ್ರದರ್ಶನ. ಇದು ವಿಶ್ವ ಅಂಗಾಂಗ ದಾನ ಬಗ್ಗೆ ಮೂಡಿಬಂದ ಕಾರ್ಯಕ್ರಮ. ಜಮಖಂಡಿಯ ಎಜಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜಿನ ವತಿಯಿಂದ ಅಂಗಾಂಗ ದಾನ ಜಾಗೃತಿಯಂತ ಮಹತ್ ಕಾರ್ಯ ನಡೆಸಲಾಯಿತು. ಈ ದಿನ ನಾವು ಅಂಗಾಂಗ ದಾನ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಮ್ಮ ಎಜಿಎಂ ಆಯುರ್ವೇದ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ದೇಸಾಯಿ ಸರ್ಕಲ್ ಮುಖಾಂತರ ಪ್ರಾರಂಭ ಮಾಡಿ ರ್ಯಾಲಿ ಮಾಡೋದರ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ದೇಸಾಯಿ ಸರ್ಕಲ್ ಮೂಲಕ ಪ್ರಾರಂಭವಾದ ರ್ಯಾಲಿಯು ಒಂದು ನಾಟಕದ ರೂಪದಲ್ಲಿ ಪ್ರಾರಂಭಿಸಲಾಯಿತು. ನಮ್ಮ ಎಜಿಎಂ ಆಯುರ್ವೇದ ಮಹಾವಿದ್ಯಾಲಯದ ವೈದ್ಯ ವಿದ್ಯಾರ್ಥಿಗಳು ಈ ಒಂದು ನಾಟಕ ಪ್ರದರ್ಶನದ ಮೂಲಕ ಅಂಗಾಂಗ ದಾನಗಳ ಮಹತ್ವವನ್ನು ತಿಳಿಸಿಕೊಟ್ಟರು. ದೇಸಾಯಿ ಸರ್ಕಲ್ನಿಂದ ರ್ಯಾಲಿ ಆರಂಭಿಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬಂತು. ಕಾಲೇಜಿನ ವಿದ್ಯಾರ್ಥಿನಿಯರು ಕರಪತ್ರ ಹಂಚಿದ್ರು. ಅಂಗಾಂಗ ದಾನದ ಫ್ಲೆಕ್ಸ್ ಹಾಗೂ ಅಂಗಾಂಗಗಳ ಮಾದರಿಗಳನ್ನ ಹಿಡಿದು ಸಾಗಿದ್ರು. ನಮ್ಮ ಪೌರಾಣಿಕ ಇತಿಹಾಸದಲ್ಲಿ ನೋಡೋದಾದರೆ ವಿಘ್ನ ವಿನಾಶನಾದ ವಿನಾಯಕನೂ ಸಹ ಗಣಪತಿ ಅಂತ ಏನು ನಾವು ಕರಿತೀವಿ, ಅವರಿಗೂ ಸಹ ನಾವು ಆನೆಯ ರುಂಡವನ್ನು ಇಟ್ಟು ಅಂಗಾಂಗನ ಕಸಿ ಮಾಡ್ತೀವಿ. ಅದೇ ರೀತಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೋಡಿದರೆ ದಕ್ಷ ಪ್ರಜಾಪತಿಗೂ ಸಹ ಮೇಕೆಯ ಒಂದು ಶಿರಸ್ಸನ್ನು ಇಟ್ಟು ಜೀವದಾನ ಮಾಡಿತ್ತು. ಇದು ನಮ್ಮ ಪುರಾಣದಲ್ಲಿ ಆಯಿತು. ಅದೇ ರೀತಿ ನಾವು ಈಗ ಜನಗಳಿಗೆ ಕೇಳಿಕೊಳ್ಳೋದೇನಂತಂದರೆ, ಅಂಗಾಂಗ ದಾನ ಅನ್ನೋದು ಶ್ರೇಷ್ಠ ದಾನ. ಅಂಗದಾನದಲ್ಲಿ 2 ಪ್ರಕಾರ ಇರುತ್ತವೆ. ಒಂದು ಜೀವಿದ ನಂತರ, ಆಮೇಲೆ ಮರಣದ ನಂತರ. ಜೀವ ಇದ್ದಾಗ ನಾವು ಯಾವ ಥರ ದಾನ ಮಾಡ್ಬೋದು ಅಂದರೆ ರಕ್ತದಾನ ಮಾಡಬಹುದು, ಹಾಗೂ ಯಕೃದ್ದಾನ, ಪುಪ್ಪುಸ ದಾನ, ಕರಳಿನ ದಾನವನ್ನು ಮಾಡ್ತೀವಿ. ಜೀವ ಹೋದ ನಂತರ ನಾವು ಕಣ್ಣಿನ ದಾನ ಮಾಡೋದು, ಬ್ರೈನ್ ಡೆತ್ ಏನಂತೀವಿ. ಅದು ಆದ ತಕ್ಷಣ ಕೆಲವೇ ಸಮಯದಲ್ಲಿ ನಾವು ಅಂಗಾಂಗ ದಾನ ಸಹಿತ ಮಾಡಬಹುದು. ಮನುಷ್ಯನಿಗೆ ಅಂಗಾಂಗಗಳು ಎಷ್ಟು ಮುಖ್ಯ ಮತ್ತು ಸತ್ತ ಮೇಲೆ ಮಣ್ಣಾಗುವ ಬದಲು ಹಲವಾರು ಜನರಿಗೆ ಅಂಗಾಂಗಗಳು ಉಪಯೋಗವಾಗುವ ಕುರಿತು ಜಮಖಂಡಿ ನಗರದ ಜನರಿಗೆ ತಿಳಿಸುತ್ತಾ ಹೊರಟರು. ಪ್ರಮುಖ ಪ್ರದೇಶದಲ್ಲಿ ಬೀದಿ ನಾಟಕ ಪ್ರದರ್ಶನ ಮಾಡಿದ್ರು. ಇವರ ಕಾರ್ಯವನ್ನ ಕಂಡ ನಾಗರಿಕರು ಕೂಡ ಸಾಥ್ ನೀಡಿದ್ರು. ಹಲವಾರು ಜನರಿಂದ ಕಾಲೇಜಿನ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತು. ಆದರೆ ವಿಧಿಯು ಬೇರೆಯೇ ಯೋಚಿಸಿತ್ತು. ಹಠಾತ್ ಒಂದು ಕ್ಷಣದಲ್ಲಿ ಎಲ್ಲವೂ ಮುಗಿದೇ ಹೋಗಿತ್ತು. ಜೀವ ಮರಣದ ಅಂಚಿನಲ್ಲಿದ್ದು ಒಂದು ಕುಟುಂಬದ ಲೋಕಾನೇ ತಲೆ ಕೆಳಗಾಯಿತು. ದೃಶ್ಯ 3. ವೈದ್ಯರು ಒಂದು ಅವಕಾಶ ಕೊಟ್ಟರು. ಅವನು ಇನ್ನೊಬ್ಬರ ಹೃದಯದಲ್ಲಿ ಬದುಕಬಹುದು ಎಂದು. ಆದರೆ ಅವಳನ್ನು ಇಲ್ಲವೆನಿಸಿ ಅದನ್ನು ತಿರಸ್ಕರಿಸಿದಳು. ದೃಶ್ಯ 4. ಮನೆಯಲ್ಲಿ ಅವಳ ಕಣ್ಣುಗಳು ಹೊಸ ಜಗತ್ತನ್ನು ಕಂಡವು. ದಾರಿ ದಾಟಲು ಹೊರಡುತ್ತಿರುವ ಕುರುಡ ಬಾಲಕ, ಉಸಿರಾಡಲು ಕಷ್ಟಪಡುತ್ತಿರುವ ಯುವತಿ, ಇಂಥವರು ಅದೆಷ್ಟೋ ಜನ. ಎಲ್ಲರೂ ಕಾಯುತ್ತಿದ್ದಾರೆ ಬದುಕಿಗಾಗಿ, ಒಂದು ಸಹಾಯಕ್ಕಾಗಿ.
ಸ್ವಾತಂತ್ರ್ಯೋತ್ಸವದ ದಿನದಂದೇ ನಡೆದ ಕಾರ್ಯಕ್ರಮವಾಗಿದ್ದರಿಂದ ಬೈಕ್ ರ್ಯಾಲಿಯೂ ನಡೆಯಿತು. ತಿರಂಗ ಧ್ವಜ ಹಿಡಿದು ಅರಿವು ಮೂಡಿಸುವ ಕಾರ್ಯಕ್ಕೆ ಮತ್ತಷ್ಟು ಮೆರುಗು ಬಂದಿತ್ತು. ಅಂಗದಾನದ ಕುರಿತು ಜನರಲ್ಲಿ ಅರಿವನ್ನು ಮೂಡಿಸಬೇಕಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಂದರೆ ಜಮಖಂಡಿಯ ಸರ್ಕಲ್ಗಳಾದಂಥ ದೇಸಾಯಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಎಲ್ಲ ಸರ್ಕಲ್ಗಳಲ್ಲಿನೂ ಹೋಗಿ ಜನರಿಗೆ ಅರಿವು ಮೂಡಿಸ್ಬೇಕಂತ ಹೇಳಿ ನಾಟಕಗಳನ್ನೆಲ್ಲ ಮಾಡಿದ್ವಿ. ಆ ನಾಟಕ ಮಾಡುವಂಥ ಸಂದರ್ಭದೊಳಗೆ ಪಬ್ಲಿಕ್ನಲ್ಲಿರ್ತಕ್ಕಂಥ ಜನರು ಬಂದುಬಿಟ್ಟು ಏನು ಮಾಡಕತ್ತೀರಿ, ಎದಕ್ಕೆ ಮಾಡಕತ್ತೀರಿ, ನಾವು ಇದಕ್ಕೆ ಸಹಾಯ ಮಾಡ್ತೀವಿ, ನಮ್ಮದು ನಿಮ್ಮೊಳಗೆ ಒಂದು ಹೆಸರಾಗಲಿ, ಇದರಿಂದ ನಮ್ಮಿಂದನೂ ಸತ್ತ ಮೇಲೂ ಎಲ್ಲರಿಗೂ ಒಳ್ಳೇದಾಗ್ತೈತೆ ಅಂದ್ರೆ ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಬಂದು ನಮ್ಮನ್ನು ಪ್ರೋತ್ಸಾಹ ನೀಡಿದ್ರು. ಅದನ್ನೆಲ್ಲ ನೋಡಕತ್ರೆ ನಮಗೆ ತುಂಬ ಖುಷಿ ಆಯ್ತು. ಜನ ಇಷ್ಟೆಲ್ಲ ಬೆಂಬಲಿಸ್ತಾರಂದ್ರೆ ನಾವು ಮುಂದೆ ಏನಾದರೂ ಮಾಡ್ಬೋದು ಅನ್ನುವಂಥ ಒಂದು ಧೈರ್ಯ ಬಂತು. ರ್ಯಾಲಿಯು ಕಾಲೇಜನ್ನ ತಲುಪಿತು. ಬಳಿಕ ತರಗತಿಗಳಲ್ಲೂ ಪ್ರಾಧ್ಯಾಪಕರಿಂದ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಅತ್ಯುತ್ತಮ ಸೌಲಭ್ಯಗಳುಳ್ಳ ಆಯುರ್ವೇದ ಕಾಲೇಜು ಇದಾಗಿದೆ. ಇಲ್ಲಿ ಪಂಚಕರ್ಮ ಚಿಕಿತ್ಸೆಗಳು, ಶಲ್ಯತಂತ್ರ, ಮೂಲವ್ಯಾಧಿ, ಸಂಧಿ ನೋವು, ಕೀಲು ನೋವು, ತೊಣ್ಣುಗಳ ಚಿಕಿತ್ಸೆ ಸೇರಿದಂತೆ ಅನೇಕ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುತ್ತೆ. ಅತ್ಯುತ್ತಮ ತರಗತಿ ಕೊಠಡಿಗಳು, ಆಧುನಿಕ ಲ್ಯಾಬ್ಗಳು, ನುರಿತ ಉಪನ್ಯಾಸಕರು ಇಲ್ಲಿದ್ದಾರೆ. ಇಲ್ಲಿ ವಿವಿಧ ರೀತಿಯ ಸೇವೆಗಳು ಲಭ್ಯವಿದೆ. ಇದರಲ್ಲಿ ಪಂಚಕರ್ಮ, ಹಲವಾರು ಚಿಕಿತ್ಸಾ ಪದ್ಧತಿಗಳು ಲಭ್ಯವಿದೆ. ಲೈಕ್ ಶಲ್ಯತಂತ್ರ, ಮೂಲವ್ಯಾಧಿ, ಸಂಧಿ ನೋವು, ಕೀಲು ನೋವು, ಬಿಳಿ ತೊನ್ನುಗಳು, ಈ ಥರ ಚಿಕಿತ್ಸೆ ಲಭ್ಯವಿದೆ. ಇದನ್ನೆಲ್ಲವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಒಟ್ಟಿನಲ್ಲಿ ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯ ಜಾಗೃತಿಯಂತಹ ಕಾರ್ಯ ಮಾಡಿದ ಎಜಿಎಂ ಕಾಲೇಜಿನ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಅಂಗಾಂಗ ದಾನದ ಅರಿವು ಎಲ್ಲರಲ್ಲೂ ಇರಬೇಕಾದ ಅಗತ್ಯ ಇಂದಿದೆ. ರನ್ ಟಿವಿ ನ್ಯೂಸ್, ಜಮಖಂಡಿ. ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.